ಶಿವಣ್ಣನ ಮಾಸ್ ಲೀಡರ್ ಚಿತ್ರ ನಾಳೆ ತೆರೆಯಲಿದೆ. ಮಾಸ್ ಲೀಡರ್ ಒಂದು ದೇಶಭಕ್ತಿಯ ಚಿತ್ರವಾಗಿದ್ದು, ಇದರಲ್ಲಿ ಶಿವಣ್ಣ ಆರ್ಮಿ ಆಫೀಸರ್ ಪಾತ್ರ ನಿರ್ವಹಿಸ್ತಾ ಇದ್ದಾರೆ. ಕಿಚ್ಚ ಸುದೀಪ್ ಮತ್ತಿನ್ನು ಕೆಲವರು ರಿಲೀಸ್ಗೂ ಮೊದಲೇ ಮಾಸ್ ಲೀಡರ್ ನೋಡಿ ಬಂದಿದ್ದಾರೆ. ನೋಡಿದ್ದಷ್ಟೇ ಅಲ್ಲ, ಚಿತ್ರವನ್ನ ಬಾಯಿ ತುಂಬಾ ಹೊಗಳಿದ್ದಾರೆ ಕೂಡ. ಈ ಶೋ ಮುಗಿದ ನಂತರ ಮಾಧ್ಯಮದವರ ಜೊತೆ ಮಾತಾಡಿದ ಕಿಚ್ಚ ಈ ಶೋ ಆರ್ಗನೈಸ್ ಆಗಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಹೇಳಿದ್ರು. ಶಿವಣ್ಣ, ನಾನು ಜೊತೆಯಾಗಿ ಲಂಡನ್ ನಲ್ಲಿ ದಿ ವಿಲನ್ ಚಿತ್ರದ ಶೂಟ್ ಮಾಡ್ತಾ ಇರಬೇಕಾದ್ರೆ ಹೀಗೆ ಕ್ಯಾಶುಯಲ್ ಆಗಿ ಮಾಸ್ ಲೀಡರ್ ನ ಒಂದು ಸ್ಪೆಷಲ್ ಶೋನ ನಮ್ಮನೇಲಿ ಅರೇಂಜ್ ಮಾಡೋಣ ಶಿವಣ್ಣ ಅಂತ ಕೇಳಿದೆ. ಆದ್ರೆ ಇವತ್ತಿನ ಶೋ ನಡೆಯೋದಕ್ಕೆ ಕಾರಣ ನಾನು ಅಲ್ಲ, ಶಿವಣ್ಣನೂ ಅಲ್ಲ, ಗೀತಕ್ಕನೇ ಇದಕ್ಕೆ ಕಾರಣ. ಅವತ್ತು ನನ್ನ ಮಾತು ಹೇಳುವಾಗ ಜೊತೆಗಿದ್ದ ಗೀತಕ್ಕ ಹೇಗೋ ನನ್ನ ಟೀಮ್ ಹತ್ರ ಎಲ್ಲ ಮಾತಾಡಿ ಇದನ್ನ ಅರೇಂಜ್ ಮಾಡಿದ್ದಾರೆ. ಗೀತಕ್ಕನಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಗೀತಾ ಶಿವರಾಜ್ ಕುಮಾರ್ ಅವರನ್ನ ಹೊಗಳಿದ್ದಾರೆ. ಮಾಸ್ ಲೀಡರ್ ಅನ್ನ ತುಂಬಾ ಚೆನ್ನಾಗಿ ಮಾಡಿದೆ ಚಿತ್ರತಂಡ. ಪ್ರತಿ ಸಲ ಒಂದು ಮೆಸೇಜ್ ಓರಿಯೆಂಟೆಡ್ ಚಿತ್ರ ಮಾಡಿದಾಗ್ಲೂ ಜನರಿಗೆ ಆ ಮೆಸೇಜ್ ಅರ್ಥನೇ ಆಗಲ್ಲ. ಆದ್ರೂ ನೀವು ಅರ್ಥ ಮಾಡ್ಕೊಳ್ಳೋ ತನಕ ಮೆಸೇಜ್ ಕೊಡ್ತಾನೆ ಇರ್ತೀವಿ ಅನ್ನೋ ಹಠದಿಂದ ಇಂಥ ಒಳ್ಳೆ ಚಿತ್ರಗಳನ್ನ ಜನ ಮಾಡ್ತಾನೆ ಇರ್ತಾರೆ. ಆ ಎಫರ್ಟ್ ಅನ್ನ ಮೆಚ್ಚಬೇಕು ಅನ್ನೋ ಅರ್ಥದಲ್ಲಿ ಮಾತಾಡಿದ ಸುದೀಪ್ ಅವರು ದರ್ಶನ್ ಅವರ ಹೆಸರು ಬರ್ತಿದ್ದ ಹಾಗೆ ವಿ ಆರ್ ಆಲ್ ಫೈನ್ ಅಂತ ಹೇಳಿ ಹಾರಿಯೇ ಬಿಟ್ರು. ನಿಮ್ಗೆ ಈ ಸ್ಟೋರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ಮಾಸ್ ಲೀಡರ್ ಬಗ್ಗೆ ನಾಳೆಯ ನಮ್ಮ ಫಸ್ಟ್ ರಿವ್ಯೂಗೋಸ್ಕರ ಸ್ಯಾಂಡಲ್ವುಡ್ ಸೆಂಟ್ರಲ್ ನೋಡ್ತಾ ಇರಿ.